ಸತ್ತೋಗಿರೋಳ ಹತ್ರ ಹೇಗಪ್ಪ ಮಾತಾಡಕ್ಕಾಗತ್ತೆ? ನನ್ಗವಳು ಮುಖ ತೋರಿಸಬಾರ್ದು. ನಿನ್ ದರಿದ್ರ ಮುಖ ನೋಡಕ್ಕೂ ನನಗಿಷ್ಟ ಇಲ್ಲ. ಏನ್ ಅವ್ರು ಹೆದರಿಸಿದ ತಕ್ಷಣ ಎದ್ರುಕೊಂಡು ಓಡೋಗ್ಬಿಡ್ತೀವ? ನಮ್ಗೂ ದಮ್ಮಿದೆ, ಭಾವ ಅಂತ ಸುಮ್ಮನೆ ಇದೀನಿ ಅಷ್ಟೇ. ಆಯ್ತು ಬಿಡಿ, ಹೆತ್ತೋರ್ ಪಾಲಿಗೆ ಸತ್ತೋಗಿದೀವಿ ಅಂತಂದ್ಮೇಲೆ ಅತ್ತೇನ್ ಪ್ರಯೋಜನ? ಬದುಕ್ ತೋರಿಸ್ಬೇಕು. ನಿಜವಾಗ್ಲೂ ನನ್ನ ಅಣ್ಣನ ಅವನು ಇಷ್ಟು ಚೀಪಾಗಿ ಮಾತಾಡ್ತಾನೆ. ನಾನು ಯಾರಿಗೂ ಬೇಡ, ನಾನು ನಿಜವಾಗ್ಲೂ ಸತ್ತು ಹೋಗ್ತೀನಿ. ಅಯ್ಯಯ್ಯೋ, ನೀವ್ ಹೀಗೆಲ್ಲ ಹೇಳ್ತಿದ್ದೀರಾ? ಹೌದು, ನನ್ನಿಂದ ಯಾರಿಗೂ ನೆಮ್ಮದಿ ಇಲ್ಲ. ನನಗಿದೆ ರೀ. ನಿಮ್ಮಪ್ಪ ಸರಿ ಆದ್ಮೇಲೆ ಅವ್ರ ಕೋಪ ಕಮ್ಮಿ ಮಾಡ್ಕೊಂಡು ನಿಮ್ನ ಕರೀತಾರೆ ಬಿಡಿ. ನೀವ್ ಅಳ್ಬೇಡಿ ಪ್ಲೀಸ್. ಬಾಯಲ್ಲಿ ಹೇಳಿದ ಮಾತ್ರಕ್ಕೆ ಅಪ್ಪ ಮಕ್ಳ ಸಂಬಂಧ ಮುಗ್ದೋಗ್ಬಿಡುತ್ತಾ? ಅವ್ರಿಗೂ ಎಲ್ಲ ಮರೆಯೋದಕ್ಕೆ ಸ್ವಲ್ಪ ಟೈಮ್ ಬೇಕು. ಅಲ್ಲಿವರೆಗೂ ನಿಮ್ಗೆ ಸ್ವಲ್ಪ ಪೇಷನ್ಸ್ ಇರಬೇಕು. ಅಲ್ಲ, ನನಗೇನ್ ತಪ್ಪು ಮಾಡಿದ್ದೇನೆ? ನಂಗೆ ಮದ್ವೆನೇ ಆಗಿಲ್ಲ. ಇದು ಫೇಕ್ ಮ್ಯಾರೇಜ್ ಅಂತ ಹೇಳಕ್ ಅವಕಾಶನೂ ಕೊಡ್ತಿಲ್ಲ. ಒಳ್ಳೇದಾಯ್ತು ಬಿಡಿ. ಏನೋ ಅದು ನೀವು ಹೇಳಕ್ಕೆ ಅಂತ ಅವ್ರ ಕಣ್ಮುಂದೆ ಹೋಗಿ ನಿಮ್ಮನ್ನ ನೋಡ್ತಿದ್ದಾಗೆ ಅವ್ರಿಗೆ BP ರೈಸ್ ಆಗಿ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಇದೆಲ್ಲ ಯಾರಿಗ್ ಬೇಕು ಹೇಳಿ? ರೀ, ನೀವೊಂದ್ ಸ್ವಲ್ಪ ಸುಮ್ಮನೆ ಇರ್ತೀರಾ? ಸರಿ ಸರಿ. ಅಣ್ಣ ಅಂತೆ ಅಣ್ಣ, ಇಷ್ಟು ವರ್ಷ ನನ್ನ ಕೈಲಿ ರಾಖಿ ಕಟ್ಸ್ಕೊಂಡು ನನ್ ರಕ್ಷಣೆ ಮಾಡ್ತೀನಿ ಅಂತ ಅಂದವನು ಈಗ ನನ್ ಪಾಲ್ಗೆ ಅವನೇ ರಾಕ್ಷಸ ಆಗ್ಬಿಟ್ನಲ್ಲ. ರೇ, ನೀವ್ಗೆ ನನ್ ಮೇಲೆ ಬೀಳ್ತಾ ಇದೆ. ಸಾರಿ. ಹೋಗಿರಿ, ಪರವಾಗಿಲ್ಲ. ಆದ್ರೆ ಸ್ವಲ್ಪ ಆ ಕಡೆ ತಿರ್ಕೊಂಡೋಗಿರಿ. ನೋಡಿ, ನೀವ್ ಇವಾಗ್ಲೂ ಒಂದ್ ಮಾತು ಹೂ ಅಂತ ಹೇಳಿ ಮನೆ ಒಳಗಡೆ ಹೋಗಿ ಅವ್ರ ಕತ್ತನ್ ಪಟ್ಟಿ ಇಟ್ಕೊಂಡು ದರ 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 ಅಂತ ಹೇಳ್ಕೊಂಡ್ಬಿಡ್ತೀನಿ. ಇರಿ ಒಂದ್ ನಿಮಿಷ. ಏನ್ ನನ್ನ ಅಣ್ಣ ಅಂದ್ರೆ ಅಷ್ಟೊಂದು ಸದ್ರನಾ ನಿಮ್ಗೆ? ನೀವ್ ಅನ್ಕೊಂಡಿರೋ ಸಾಫ್ಟ್ ಅಲ್ಲ ಅವನು. ನಿಮ್ಗೇನಾದ್ರೂ ಕೋಪ ಬಂದ್ರೆ ನಿಮ್ಮಂತ 10 ಜನ ಅವ್ನ ಮುಂದೆ ಬಂದ್ರು ಲೆಕ್ಕಕ್ಕಿಲ್ಲ. ಸಾರಿ ಮೇಡಮ್, ಗೊತ್ತಿರ್ಲಿಲ್ಲ. ತುಂಬಾ ಬಿಲ್ಡಪ್ ಕೊಟ್ಟಿದ್ದು ನಂದೇ ತಪ್ಪು. ಇನ್ಮೇಲಿಂದ ಯಾರ ಬಗ್ಗೆ ಆದ್ರೂ ಮಾತಾಡ್ಬೇಕಾದ್ರೆ ಯೋಚನೆ ಮಾಡಿ ಮಾತಾಡಿ. ಸರಿ. ಅಣ್ಣ ಅಂತೆ ಅಣ್ಣ, ನನ್ ಕೈಗೆ ರಾಡ್ ಏನಾದ್ರೂ ಸಿಗ್ಬೇಕಿತ್ತು, ಹಂಗೆ ತಲೆ ಚಚ್ಚಾಕ್ಬಿಡ್ತಿದ್ದೆ. ನಾವ್ ಮಾತಾಡಿದ್ರೆ ತಪ್ಪು, ನೀವ್ ಮಾತಾಡಿದ್ರೆ? ಹೌದು, ನೀವ್ಯಾಕೆ ಇನ್ನೂ ಇಲ್ಲೇ ಇದ್ದೀರಾ? ರೀ, ನಾನ್ ಹೊರಟೋಗಿದ್ರೆ ನಿಮ್ನ ತಳ್ದಾಗ ಹಿಡ್ಕೊಳಕ್ ಯಾರು ಬರ್ತಿದ್ರು? ಹಿಂಗೆಲ್ಲ ಆಗತ್ತೆ ಅಂತ ನನ್ಗೆ ಮುಂಚೆನೆ ಗೊತ್ತಿತ್ತು. ಅದಕ್ಕೆ ನಿಮ್ನ ಸೇಫ್ ಮಾಡೋದಕ್ಕೆ ನಾನು ವೈಟ್ ಮಾಡ್ತಿದ್ದೆ. ಇಂಥ ಪರಿಸ್ಥಿತಿಲಿ ನಾನು ನಿಮ್ಮೊಬ್ರನ್ನ ಬಿಟ್ಟು ಹೋಗ್ಬಿಟ್ರೆ ಇಷ್ಟು ದಿನ ನಾನು ನಿಮ್ಗೋಸ್ಕರ ಪಟ್ಟಿರೋ ಕಷ್ಟಕ್ಕೆ ಮಾಡಿರೋ ಹೆಲ್ಪ್ಗೆ ಅರ್ಥ ಇರುತ್ತಾ ಹೇಳಿ? ಹಾಗಿದ್ರೆ ರಾತ್ರಿ ಎಲ್ಲ ಗಾಡಿಲೇ ಮಲ್ಗಿದ್ರಾ? ಕಷ್ಟ ಆಗ್ಲಿಲ್ವಾ? ಕೇಳ್ತಿರಲ್ಲ, ಇಷ್ಟಿಷ್ಟು ದಪ್ಪದ ಸೊಳ್ಳೆ ನನ್ ರಕ್ತನ ಕೊಳ್ಳೆ ಹೊಡಿಯೋಕೆ ಹೆಂಗ್ ಬರ್ತಿದ್ದ ಗೊತ್ತಾ? ಈ ಊರಿನ ಸೊಳ್ಳೆಗಳನ್ನ ಕಲ್ ತಗೊಂಡು ಹೊಡಿಬೋದ್ರಿ, ಅಷ್ಟ್ ದೊಡ್ಡದಿದೆ. ಅಯ್ಯೋ ಹೌದಾ? ಹಾ, ಅಷ್ಟೇ, ಮತ್ತೆಲ್ಲ ಓಕೆ. ನೀವೆಷ್ಟು ಒಳ್ಳೆಯವರು. ನಾನು ಅಪ್ಸೆಟ್ ಆದಾಗಿಂದಲೂ ನನ್ನ ಜೊತೆಲೇ ಇದ್ದೀರಾ. ನಾನು ಎಷ್ಟೇ ಬೇಜಾರು ಮಾಡ್ಕೊಂಡ್ರು ಯಾವಾಗಲೂ ನಂಗೆ ಸಮಾಧಾನ ಮಾಡಿದ್ದೀರಾ. ನೀವೊಬ್ಬರೇ ನೋಡಿ ನನ್ನ ಕಷ್ಟ ಕಾಲದಲ್ಲಿ ನನ್ನ ಜೊತೆಲಿದ್ದವ್ರು. ಎಲ್ರ ಲೈಫಲ್ಲೂ ಈ ಥರ ಯಾರನ್ನಾದ್ರೂ ಒಬ್ರನ್ನ ದೇವ್ರು ಕೊಟ್ಟೇ ಇರ್ತಾನೆ. ಲೈಫ್ ಲಾಂಗ್ ನಾವು ಉಳಿಸ್ಕೋಬೇಕಷ್ಟೆ. ನಿಜ. ಏನೋ? ಏನಿಲ್ಲ, ದೇವರು ನಿಮ್ನ ಒಳ್ಳೆ ಫ್ರೆಂಡಾಗಿ ಕೊಟ್ಟಿದ್ದಾನೆ. ಫ್ರೆಂಡಾ? ಥ್ಯಾಂಕ್ಸ್. ಆದ್ರೆ ನಮ್ಮಿಬ್ರು ಫ್ರೆಂಡ್ಶಿಪ್ ಅದು ಎಷ್ಟು ದಿನ ಉಳಿಯೋತೋ ಗೊತ್ತಿಲ್ಲ. ಏ, ಹಾಗೇನೂ ಇಲ್ಲ, ಉಳಿತೆ. ಲಾಂಗ್ ಜರ್ನಿ ನಮ್ದು. ನೀವೇನೋ ಟೆನ್ಷನ್ ಆಗ್ಬಿಡಿ, ಸೇಫ್ ಆಗಿ ಡ್ರೈವ್ ನಾನ್ ಮಾಡ್ತೀನಿ. ಅಂದ್ರೆ ಎಷ್ಟೇ ಕಷ್ಟ ಆದ್ರೂ ನಿಮ್ ಫ್ರೆಂಡ್ಶಿಪ್ನ ನಾನು ಉಳಿಸ್ಕೊಂಡು ಹೋಗ್ತೀನಿ. ಥ್ಯಾಂಕ್ಸ್. ಏನಾದ್ರೂ ತಿಂತೀರಾ? ಇಲ್ಲಪ್ಪ, ಬೇಡ. ನಂಗೀಗ ಅಪ್ಪಂದೇ ಚಿಂತೆ ಆಗಿದೆ. ಒಂದೇ ಒಂದ್ಸಲ ಅವ್ರ ಹತ್ರ ಮಾತಾಡಿ ಅವ್ರು ಹೇಗಿದ್ದಾರೆ ಅಂತ ತಿಳ್ಕೊಬೇಕು. ಹೋಗೋದೆಲ್ಲ ಏನ್ ಬೇಡ. ಒಂದ್ ಕೆಲಸ ಮಾಡಿ, ನಿಮ್ಮ ಅತ್ತಿಗೆಗೆ ಫೋನ್ ಮಾಡಿ, ಅವರು ನಿಮ್ಮಪ್ಪ ಚೆನ್ನಾಗಿದ್ದಾರೆ ಅಂತ ಹೇಳಿದ್ರೆ ನಿಮ್ಮ ಮನ್ಸ್ಗೂ ಸಮಾಧಾನ ಅಲ್ವಾ? ಕರೆಕ್ಟ್. ತೊಳಿ, ಫೋನ್ ಮಾಡಿ.
ಹಲೋ ಅದಕ್ಕೆ ಚಂದು ಎಲ್ಲಿದ್ಯಾ ಈಗ? ಅದಕ್ಕೆ ನಾನು ನಿಮ್ಮ ಮನೆಯಿಂದ ಆಚೆ ಬಂದಿದ್ದೀನಿ. ಗೊತ್ತಾಯ್ತು ಚಂದು, ನಿಮ್ಮಣ್ಣ ಕಾಲ್ ಮಾಡಿ ತುಂಬಾನೇ ಬೈದ್ರು. ಅತ್ತೆ ಮಾವ ಕೂಡ ನಾನು ಬೇಕಂತಲೇ ಮಾಡಿದ್ದೀನಿ ಅಂತ ನನ್ನ ಮೇಲೆ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡಿದ್ದಾರೆ. ಸಾರಿ ಅದಕ್ಕೆ. ಪರವಾಗಿಲ್ಲ ಬಿಡು, ಸದ್ಯಕ್ಕೆ ನಿನ್ನ ಮಾವನ್ ನೋಡೋಕ್ಕಾಗಲ್ಲ ಚಂದು. ಪರವಾಗಿಲ್ಲ ಅದಕ್ಕೆ, ಅಪ್ಪ ಹುಷಾರಾಗಿದ್ದಾರಲ್ಲ. ಪರವಾಗಿಲ್ಲ, ಇನ್ನೊಂದು ವಾರದಲ್ಲಿ ಮೊದಲಿನ ಥರನೇ ಆಗ್ತಾರೆ ಅಂತ ಡಾಕ್ಟರ್ ಹೇಳಿದ್ದಾರೆ. ನೀನೇನು ಟೆನ್ಷನ್ ಆಗ್ಬೇಡ ಚಂದು, ಅವ್ರ ಕೋಪ ಕಮ್ಮಿ ಆಗ್ತಿದ್ದ ಹಾಗೆ ನಾನು ನಿನ್ಗೆ ಹೇಳ್ತೀನಿ. ಚಂದು ಹುಷಾರು, ತುಂಬ ಹೊತ್ತು ಮಾತಾಡೋಕ್ಕಾಗಲ್ಲ. ಏನಾದರೂ ಎಮರ್ಜೆನ್ಸಿ ಇದ್ರೆ ಮೆಸೇಜ್ ಮಾತ್ರ ಮಾಡು, ಕಾಲ್ ಮಾಡಬೇಡ. ಈ ನಂಬರ್ ಸೇವ್ ಮಾಡ್ಕೊಂಡಿದ್ಯಲ್ವಾ? ಹ್ಞೂ ಅದಕ್ಕೆ. ಸರಿ ಚಂದು, ಬಾಯ್. ಬಾಯ್. ಏನಂದ್ರು? ಅಪ್ಪ ಚೆನ್ನಾಗಿದಾರಂತೆ. ಹೌದಾ? ಮತ್ತಿನ್ನೇನು, ಬನ್ನಿ ಜಾಲಿಯಾಗಿ ಏನಾದ್ರು ತಿನ್ಕೊಂಡು ಹೇಗ್ ಮನೆಗೆ ಹೋಗೋಣ. ಅಲ್ಲ ಬನ್ನಿ, ಮೊದ್ಲಿಂದ ಜಾಗ ಖಾಲಿ ಮಾಡೋಣ. ಮತ್ ನಿಮ್ಮಣ್ಣ ಏನಾದ್ರು ಕಲ್ಲು ಎತ್ಕೊಂಡ್ಬಂದ್ರೆ ನಾನು ಉಗ್ರ ರೂಪ ನೋಡ್ಬೇಕಾಗತ್ತೆ ಆಮೇಲೆ. ಬನ್ನಿ ಬೇಗ ಇಲ್ಲಿಂದ ಹೋಗ್ಬಿಡೋಣ. ಬನ್ನಿ. ಏನಾಯ್ತು? ಡೀಸೆಲ್ ಖಾಲಿ ಆಗಿದೆ ಅನ್ಸುತ್ತೆ. ಅಯ್ಯೋ ಹೌದಾ? ಹಾಗಿದ್ರೆ ಹತ್ರದಲ್ಲಿ ಯಾವ್ದಾದ್ರು ಪೆಟ್ರೋಲ್ ಬಂಕ್ ಹುಡುಕಿ. ಪೆಟ್ರೋಲ್ ಬಂಕೆ ನೋಡ್ಬೇಕು, ಇನ್ನೇನು ವಾಟರ್ ಟ್ಯಾಂಕ್ ನೋಡಕ್ಕಾಗತ್ತೆ? ಅಲ್ಲಿ ಕಾಣಿಸ್ತಿದೆ ನೋಡಿ, ಅಲ್ಲಿ ಮುಂದೆ. ಆಯ್ತು, ಸ್ವಲ್ಪ ನಿಧಾನಕ್ಕೆ ಹೇಳ್ರಿ. ಎಷ್ಟಣ್ಣ? 5,000 ಹಾಕು. ಅಣ್ಣ ಜೀರೋ ನೋಡಿ. ನೋಡ್ತಾನೆ ಇದೀನಿ. ಅಲ್ಲಲ್ಲ ಅಣ್ಣ, ಇಲ್ಲಿ ನೋಡಿ. ಸರಿ ಸರಿ ಹಾಕ. ಟ್ಯಾಂಕ್ ಅಲ್ಲಿರೋ ಡೀಸೆಲ್ ರೇಟ್ ತರ ಬ್ಯಾಂಕ್ ಅಲ್ಲಿರೋ ನನ್ನ ಬ್ಯಾಲೆನ್ಸ್ ಸೇರಿದ್ರೆ ನನ್ನ ಲೈಫ್ ಎಲ್ಲೋ ಇರ್ತಿತ್ತು. ಹಲೋ ಹರಿ, ಎಲ್ಲೋ ಇದೆಯಾ? ಎಷ್ಟೊತ್ತಿಗೆ ಬರ್ತಿದ್ಯಾ? ಅಣ್ಣ ಬರ್ತಾ ಇದೀನಣ್ಣ. ಇಷ್ಟೊತ್ತಿಗೆ ಆಗ್ಲೇ ಬರ್ಬೇಕಿತ್ತಲ್ವೇನೋ? ಆಗ್ಲೇ ಹೊರಟಿದ್ದೀನಿ ಅಂದೆ. ಆಯ್ತಣ್ಣ ಬಂದ್ಬಿಡ್ತೀನಿ. ಹರಿ, ನೀನೊಬ್ನೇ ಬರ್ತಿಲ್ಲ ತಾನೆ? ಚಂದ ನಾನು ನಿನ್ ಜೊತೆ ಬರ್ತಿದಾರಲ್ವಾ? ಅಣ್ಣ ಇಬ್ರು ಬರ್ತಿದೀವಿ. ಅಣ್ಣ ನಿನ್ನ ಹತ್ರ ಒಂದು 5,000 ಇದೆಯಾ? ನಾನು ವಾಪಸ್ ಕೊಡ್ತೀನಿ. ಇದೇ ಕಣೋ, ಮನೆಗೆ ಬಾ ಕೊಡ್ತೀನಿ. ಅಲ್ಲಣ್ಣ, ನಾನು ಬಂಕಲ್ಲಿದ್ದೀನಿ, ಆಲ್ರೆಡಿ ಡೀಸೆಲ್ ಬೇರೆ ಹಾಕ್ಸ್ಬಿಟ್ಟಿದ್ದೀನಿ. ಈಗ್ಲೇ ಅಂದ್ರೆ ಹೇಗೋ? ನನ್ನ ಫೋನಿಂದ ದುಡ್ಡು ಹಾಕಕ್ಕಾಗಲ್ವಲ್ಲ? ಯಾರ ಹತ್ರನಾದ್ರೂ ಕೊಟ್ಟು ಮಾಡ್ಸೋಣ. ಸರಿ ಸರಿ, ಇನ್ನಾರನಾದ್ರೂ ಕೇಳ್ತೀನಿ ಇರು. ಇದೇ ನಂಬರ್ ತಾನೆ? ಅಣ್ಣ ಇದೇ ನಂಬರ್ಗೆ. ಅಣ್ಣ ಸ್ವಲ್ಪ ಬೇಗ ವೆಯ್ಟ್ ಮಾಡ್ತಿದ್ದೀನಿ. ಹ್ಞೂ ಮಾಡಿಸ್ತೀನಿ. ಹರಿ, 5 ಸಾಕಾ? ಇನ್ನೇನಾದ್ರು ಜಾಸ್ತಿ ಬೇಕಾ? 1-2,000 ಜಾಸ್ತಿ ಇದ್ರು ಹಾಕೋಣ. ಆಯ್ತು ಕಣೋ, ಹಾಕ್ತೀನಿ. ಇಬ್ರು ಹುಷಾರಾಗಿ ಬನ್ನಿ. ಸರಿ ಅಣ್ಣ, ಆಯ್ತು. ಹಾ ಮಂಜಣ್ಣ. ಅಣ್ಣ ಗಾಡಿ ಮುಂದೆ ತೊಗೊಳ್ಳಿ. ಬಂದೆ. ಅಣ್ಣ ಕಾಸು. ಏನ್ ಅನ್ಕೊಂಡಿದ್ಯಾ ನನ್ನ? ಅಷ್ಟು ನಂಬಿಕೆ ಇಲ್ವಾ? ನಾನೇನ್ ಕಾಸು ಕೊಡದೆ ಓಡೋಗ್ಬಿಡ್ತೀನಾ? ನಾನ್ ಮನ್ಸ್ ಮಾಡಿದ್ರೆ ಈ ಬಂಕ್ನು ಸೇರಿ ನೀನು ಕೊಂಡ್ಕೊಂಡ್ಬಿಡ್ತೀನಿ. ತಿಳ್ಕೊ, ಜಾಸ್ತಿ ಮಾತಾಡ್ಬೇಡ. ಆಯ್ತಣ್ಣ, ಸದ್ಯಕ್ಕೆ ಡೀಸೆಲ್ ಕಾಸು ಕೊಟ್ಬಿಟ್ಟು ಹೋಗು. ಆನ್ಲೈನ್ ಪೇಮೆಂಟ್ ನಂದು. ಹೌದಾ? ಇದಕ್ಕೆ ಮಾಡಿ.
ಬೇಗ ಮಾಡಿ ಅಣ್ಣ. ಮಾಡ್ತೀನಿ ಯಾಕೆ ಅರ್ಜೆಂಟ್ ಮಾಡ್ತಿದ್ಯಾ? ವೇಟ್ ಮಾಡಿ ಸ್ವಲ್ಪ. ಅಣ್ಣ ಹಿಂದೆ ಗಾಡಿ ಬರ್ತಾ ಇದೆ. ಮಾಡ್ತಾ ಇದೀನಿ. ಯಾಕೆ ಇಷ್ಟೊಂದು ಕಾಯಿಸ್ತಿದ್ದೀರಾ? ಬೇಗ ಮಾಡಿ, ದುಡ್ಡಿದ್ರೆ ತಾನೇ ಮಾಡುದು. ಬೇಗ ಮಾಡಿ. ಮಾಡ್ತೀನಿ. ಅಣ್ಣ ಮಾಡೋಣ. ಏಯ್ ಕೊಡಪ್ಪ. ತಗೊಳ್ಳಿ. ಬಂತು ನೋಡು. ಈಗ್ಲಾದ್ರೂ ಗೊತ್ತಾಯ್ತಾ? ನೀನ್ ಜಾಸ್ತಿ ಮಾತಾಡ್ತಿದ್ಯಾ ಕಣ. ನಿಮ್ಮ ಓನರ್ಗೆ ಮಾಡಿಸ್ತೀನಿ. ಆಯ್ತು ಮಾಡ್ರು ಅಂತೆ. ಮೊದ್ಲು ಗಾಡಿನ ಮುಂದಕ್ಕೆ ಹಾಕಿ. ನಿಮ್ ಹತ್ರ ದುಡ್ಡಿರ್ಲಿಲ್ವಾ? ಯಾರು ಹೇಳಿದ್ದು? ಬೇಕಾದಷ್ಟಿದೆ. ಅಲ್ಲಿ ಪೇ ಮಾಡೋದಿಕ್ ಯಾಕೆ ಲೇಟ್ ಮಾಡಿದ್ರಿ ಅಂತನಾ? ಅದು ಮೊನ್ನೆ ಒಂದ್ ಪೋಸ್ಟ್ ನೋಡಿದ್ದೆ, ಪೆಟ್ರೋಲ್ ಬಂಕ್ ಅಲ್ಲಿ ಮೊಬೈಲ್ ಯೂಸ್ ಮಾಡಬಾರ್ದು ಅಂತ. ಅದಕ್ಕೆ ಸ್ವಲ್ಪ ದೂರ ಹೋಗಿ ಪೇ ಮಾಡೋಣ ಅಂತ ಅನ್ಕೊಂಡೆ ಅಷ್ಟೇ. ನೀವು ತಿಳ್ಕೊಂಡಂಗೆಲ್ಲ ಏನಿಲ್ಲ, ದುಡ್ಡಿದೆ ನನ್ನ ಹತ್ರ. ಸಾರಿ, ನಾನ್ ನಿಮ್ಗೆ ಕೊಡ್ಬೇಕಾಗಿರೋ ದುಡ್ಡು ನಾಳೆ ಕೊಡ್ತೀನಿ. ಈಗ ಎಮರ್ಜೆನ್ಸಿಗೆ ನನ್ನ ಹತ್ರ ಈ ಜುವೆಲ್ಸ್ ಇದೆ. ಒಂದ್ ನಿಮಿಷ. ಅಯ್ಯೋ ಬೇಡ, ಯಾಕಲ್ಲ, ದುಡ್ಡಿದೆ ನನ್ನ ಹತ್ರ. ಇಲ್ಲ, ನನ್ನಿಂದ ನಿಮ್ಗೆ ತುಂಬಾ ತೊಂದರೆ ಆಗ್ತಿದೆ. ಕೊಡ್ತೀನಿ ಇರಿ. ಅಯ್ಯೋ ಬೇಡ ಅಂತ ಹೇಳ್ತಿದ್ದೀನಲ್ಲ, ನೀವು ಸುಮ್ಮನೆ ಕೂತ್ಕೊಳ್ಳಿ ಆಯ್ತಾ? ಅಲ್ಲ, ನನ್ನ ಅಕೌಂಟ್ ಅಲ್ಲಿ ಅಮೌಂಟ್ ಇದೆ, ಆದ್ರೆ ನಾನು ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡಕ್ ಆಗಲ್ವೇ? ಅವತ್ತು ಸಿಮ್ ತೆಗ್ದು ಎಸ್ಬಿಟ್ವಿ, ನೆನ್ಪಿದ್ಯಾ? ಏನ್ ಮಾಡೋದು? ಒಂದ್ ಕೆಲ್ಸ ಮಾಡೋಣ, ಡೂಪ್ಲಿಕೇಟ್ ಸಿಮ್ ತಗೊಳ್ಳೋಣ. ಹಾ ತಗೊಳ್ಳೋಣ. ಅದಕ್ಕೂ ಮೊದ್ಲೇ ಇಲ್ಲೆಲ್ಲಾದ್ರೂ ಫಸ್ಟ್ ಊಟ ತಿನ್ನೋಣ. ಸಿಕ್ಕಾಬಿಟ್ಟೆ ಹೊಟ್ಟೆ ಸಾಕು. ಅಣ್ಣ ಅರೇಣನ್ ಕಾಲ್ ಮಾಡಿದ್ದ, ಏನ್ ಹೇಳ್ದ? ಬರ್ತಾ ಇದಾರಂತೆ ಕಣೋ. ಬಾ ನಾವು ಹೋಗಿ ಅಷ್ಟರಲ್ಲಿ ರಿಸೆಪ್ಷನ್ಗೆ ಎಲ್ರು ಕರೆದು ಬಂದ್ ಮಾಡೋಣ. ಹೌದೌದು, ಇದು ತುಂಬಾ ಇಂಪಾರ್ಟೆಂಟ್. ಹರಿಯಾಣ ರಿಸೆಪ್ಷನ್ ಬಗ್ಗೆ ಏನ್ ಹೇಳ್ದ ಅಣ್ಣ? ಅಯ್ಯೋ ನಾನ್ ನೋಡು ಎಲ್ಲ ಮಾತಾಡ್ದೆ, ರಿಸೆಪ್ಷನ್ ಮ್ಯಾಟ್ರ್ ಒಂದು ಮಾತಾಡ್ಲಿಲ್ಲ ಕಣೋ. ಇರು ಮಾತಾಡ್ತೀನಿ. ಅಯ್ಯೋ ಕೊಡಿಲಿ, ನಾನು ಮಾತಾಡ್ತೀನಿ. ಗಗನ್ ಬಂದೇರಮ್ಮ. ಅಣ್ಣ ಮತ್ತೆ ಕಾಲ್ ಮಾಡ್ತಿದ್ದಾನೆ. ಹೇಳಣ್ಣ. ಅಣ್ಣ ನಾನು ಮಯೂರ. ಹಾ ಹೇಳ್ ಮಯ್ಯ. ಅಣ್ಣ ಎಷ್ಟೊತ್ತಿಗೆ ಬರ್ತೀಯಾ? ಇವತ್ತು ನಾವೆಲ್ಲ ಸೇರ್ಕೊಂಡು ನಿಂಗೊಂದು ಸರ್ಪ್ರೈಸ್ ಕೊಡೋಣ ಅಂತಿದೀವಿ. ಮಯ್ಯೆ, ಸದ್ಯಕ್ ನನ್ನ ಪರಿಸ್ಥಿತಿ ಹೆಂಗಿದೆ ಅಂದ್ರೆ, ಊರಲ್ಲಿರೋರೆಲ್ಲ ಸೇರ್ಕೊಂಡು ನನ್ಗೆ ಏನೇನೋ ಕೊಡ್ಬೇಕು ಅಂತ ಕಾಯ್ಕೊಂಡಿದ್ದಾರೆ. ನಿಂದೇನಪ್ಪ ಹೊಸದು? ಇಲ್ಲ ಅಣ್ಣ, ಇದು ಸಕ್ಕತ್ತಾಗಿರೋ ಸರ್ಪ್ರೈಸು. ಏನಂತ ಈಗ್ಲೇ ಹೇಳ್ಬಿಡಪ್ಪ. ಹೇಳಿದ್ರೆ ಅದು ಸರ್ಪ್ರೈಸ್ ಹೆಂಗಣ ಆಗುತ್ತೆ? ಮಯ್ಯೆ, ಹೇಳಿಲ್ಲ ಅಂದ್ರೆ ನಿನಗ್ ಸರ್ಪ್ರೈಸ್, ನನಗ್ ಶಾಕ್ ಆದ್ರೆ ಕಷ್ಟ ಆಗುತ್ತೆ ಕಣ. ಏನಣ್ಣ ನೀನು, ಮದ್ವೆ ಆದ್ಮೇಲೆ ಏನ್ ಮಾಡ್ತಾರೆ ಅಂತ ಗೊತ್ತಿಲ್ವಾ ನಿಂಗೆ? ಫಸ್ಟ್ ನೈಟಾ? ಲೋ ಮಯ್ಯೆ, ಚಿಕ್ಕ ಹುಡ್ಗ ಕಣೋ ನೀನು, ಏನೋ ಮಾತಾಡ್ಬಿಡ. ಸದ್ಯಕ್ ನಮ್ಮಿಬ್ರಿಗೂ ಆತರ ಯಾವ ಯೋಚನೆ ಇಲ್ಲ. ಜನನವ್ರ ಮನೆ ಪರಿಸ್ಥಿತಿ ಗೊತ್ತಲ್ವೇನೋ ನಿನ್ಗೆ? ಫಸ್ಟ್ ನೈಟ್ ಅಲ್ಲ ಅಣ್ಣ, ಗ್ರ್ಯಾಂಡ್ ಆಗಿ ನಾವೇನೋ ಬೇರೆ ಪ್ಲಾನ್ ಮಾಡಿದ್ರೆ ನೀನೇನ್ ಡೈರೆಕ್ಟ್ ಅಲ್ಗೆ ಹೋಗ್ಬಿಟ್ಟೆ. ಸರಿಯಪ್ಪ, ಅದೇನ್ ಗ್ರ್ಯಾಂಡ್ ಆಗಿ ಮಾಡಿಸ್ತಿದ್ರ ಹೇಳು. ಬಂದ್ ನೋಡೋಣ ನೀನು, ಜನ ಎಲ್ಲ ನಿನ್ನ ನೋಡಿ ಎಷ್ಟು ಖುಷಿ ಆಗ್ತಾರೆ ಅಂದ್ರೆ. ಅಪ್ಪ ತಂದೆ, ನೇರವಾಗಿ ವಿಷಯಕ್ಕೆ ಬರೋ. ಅದೇ ಅಣ್ಣ, ಗ್ರ್ಯಾಂಡ್ ಸೆಲೆಬ್ರೇಷನ್. ಏಯ್, ಯಾವ ಸೆಲೆಬ್ರೇಷನ್? ಅಯ್ಯೋ ಅಣ್ಣ, ರಿಸೆಪ್ಷನ್. ಯಾರು ಕಾಲ್ ಮಾಡಿದಾರ? ಮಯೂರ, ಮಯ್ಯೆ. ಏನಣ್ಣ, ಓಕೆ ತಾನೆ? ಓಕೆ ಕಣ, ಓಕೆ. ನೋಡು, ಏನಾದ್ರು ಮಾಡಿ, ಆದ್ರೆ ನನ್ ತಲೆಗೆ ಮಾತ್ರ ಏನೋ ತರ್ಬಿಡಿಯಪ್ಪ. ಆಯ್ತಣ್ಣ, ನೀನ್ ಬೇಗ ಬಾ. ಸರಿ ಬರ್ತೀವಿ. ಸರಿ. ಮೈ ಹರಿ ಏನನ್ನು? ಅಣ್ಣ ಎಲ್ಲ ಹೇಳ್ದೆ, ಹರಿಯಾಣ ರಿಸೆಪ್ಷನ್ಗೆ ಓಕೆ ಅಂದ. ಸರಿ ಬಾ, ಊರವ್ರನ್ನೆಲ್ಲ ಕರೆದು ಬರೋಣ. ಹಾ ಸರಿ. ಏನಂದ್ರು ನಿಮ್ ತಮ್ಮ ಮೈ?
ಆ, ಏನಿಲ್ಲ ಏನಿಲ್ಲ ಬಿಡಿ. ಅಲ್ಲ ಏನೋ ಸೆಲೆಬ್ರೇಷನ್ನು ಅಂತೇನೋ ಹೇಳ್ತಿದ್ರು. ಸೆಲೆಬ್ರೇಷನ್ ಅದು ಕಾಲೇಜ್ ಸೆಲೆಬ್ರೇಷನ್ ಅಂತೆ, ಬರ್ತೀನಿ ಅಂತ ಹೇಳಿದೆ. ಓ ಕಾಲೇಜ್ದ? ಅಲ್ಲೊಂದು ಹೋಟ್ಲ್ ಕಾಣಿಸ್ತಿದೆ, ಅಲ್ಲೇ ಊಟ ಮಾಡೋಣ. ಅಣ್ಣ ಹರಿಯಣ್ಣ ಮದ್ವೆ ಮಾಡ್ಕೊಂಡು ರಿಸೆಪ್ಷನ್ ಮಾಡ್ಕೋತಾವನೆ. ನಿಂದು ಅದ್ಗೆದು ಯಾವಾಗ? ತಲೆ ಮೇಲೆ ಒಂದು ಹಾಕ್ತೀನಿ ನೋಡು, ಹೋಗ್ ಕೆಲ್ಸ ನೋಡು. ಬಂದರೋ ಬಂದರೋ ಅತ್ತಿಗೆ ಬಂದಳು, ಬಂದಳು ಬಂದಳು ಅತ್ತಿಗೆ ಬಂದಳು. ಏನೋ ಬಳ್ಳಿ ಇಷ್ಟು ಖುಷಿ ಆಗಿದ್ಯಾ? ಏನ್ ಸಮಾಚಾರ? ಅದ್ಗೆ ಅಣ್ಣ ನಿಮ್ಗೋಸ್ಕರ ವೈಟಿಂಗ್. ಏನು ನನ್ಗೋಸ್ಕರನ? ಏಯ್ ಸಲ್ಗೆ ಕೊಟ್ರೆ ಸದ್ರ ಅನ್ಕೋಬೇಡ, ಹೋಗ್ ದೂರ ಕೂತ್ಕೋ. ಜಾಗ ಕೊಟ್ಟಿರೋದೇ ಹೆಚ್ಚು. ನನ್ಗೋಸ್ಕರ ಕಾಯ್ತಿದೀನಿ ಅನ್ನಲ್ಲ. ಶಾಪಿಂಗ್ ಕರ್ಕೊಂಡು ಹೋಗೋ ಪ್ಲಾನ ಏನು? ಓ ಹಾಗೇನಿಲ್ಲ, ಇವತ್ತು ಅಣ್ಣನ ಮನೇಲಿ ರಿಸೆಪ್ಷನ್ ಇದೆ. ವಾವ್ ಸೂಪರ್. ಕರಿಯೋದ್ ನನ್ ಕರ್ತವ್ಯ, ಅದಕ್ಕೆ ಕರಿತಿದ್ದೀನಿ. ರಿಸೆಪ್ಷನ್ಗೆ ಬಂದ್ಬಿಡು. ನೀನು ನನ್ನೆಲ್ಲ ನಿಮ್ ಮನೆಗೆ ಇನ್ವೈಟ್ ಮಾಡ್ತಿದ್ಯಾ? ಹೌದು. ದೇವ್ರೆ ಕಂಟಿ ನನ್ನ ಅವ್ರ ಮನೆಗೆ ಕರೀತಿದ್ದಾನ? ಬುಳ್ಳಿ ಸ್ವಲ್ಪ ಗಿಲ್ಲಿ. ಔಚ್, ನಿಜಾನೇ? ಅತ್ತಿಗೆ ಸಮಾಧಾನ ಸಮಾಧಾನ. ನೋಡು, ನಿನ್ ಮಾತ್ರ ಅಲ್ಲ, ನಿಮ್ ಮನೆಯವ್ರನ್ನ ಸೇರಿಸಿ ಕರಿತಾ ಇದ್ದೀನಿ. ಯಾರ್ಯಾರು ನಮ್ಮ ಮನೆಗೆ ಹೆಣ್ ಬರಲ್ಲ, ಮದ್ವೆ ಆಗಲ್ಲ ಅಂತಿದ್ರಲ್ಲ, ಅವ್ರಿಗೆಲ್ಲ ಹೋಗಿ ಹೇಳು, ಬಂದು ಬಿರಿಯಾನಿ ತಿಂದೋಗ್ಲಿ. ಪ್ರೀತಿಯಿಂದ ಕರ್ದೆ ಅಂತ ಅನ್ಕೊಂಡೆ, ಆದ್ರೆ ಕೋಪದಲ್ಲಿ ಕರೀತಿದ್ಯಾ? ಪರವಾಗಿಲ್ಲ ಬಿಡು, ನಂಗೆ ಇಷ್ಟ ಹೇಳಿದ್ರೆ ಸಾಕು. ನಾನೇನ್ ಬೇರೋಳಲ್ವಲ್ಲ, ಈ ಲುಕ್ ಎಲ್ಲ ಸಾಕು. ರಿಸೆಪ್ಷನ್ಗೆ ಹೆಂಗ್ ರೆಡಿ ಆಗಿ ಬರ್ತೀನಿ ಅಂತ ನೋಡ್ತಾ ಇರು. ಮದ್ವೆ ಏನ್ ಯಾರು ಅಂತ ಜನ ಕನ್ಫ್ಯೂಸ್ ಆಗ್ಬಿಡ್ಬೇಕು, ಹಾಗ್ ರೆಡಿ ಆಗಿ ಬರ್ತೀನಿ. ಹೌದಾ ಅಣ್ಣ, ನೀನು ಮದ್ವೆಗಂತ ರೆಡಿ ಆಗ್ಬಿಡು, ಜೋಡಿ ಮಜ್ವಾಗಿರತ್ತೆ. ಹಾಗಾದ್ರೆ ಪಂಚಶೈಲ ನಾನ್ ತಂದ್ಕೊಡ್ಲಾ? ಕರ್ಮ ಗುರು, ನಿನ್ನ ಕರ್ದಿದ್ದೆ ತಪ್ಪಾಯ್ತು. ಯಾಕೆ? ನೀನ್ ಬಂದು ತಿಂದು ಹೋದ್ರೆ ಸಾಕು, ಅದೇ ನೀನ್ ಮಾಡೋ ದೊಡ್ಡ ಹೆಲ್ಪ್. ಹೌದು, ನಿಮ್ ಅದ್ಕೆ ಮನೆಗ್ ಬಂದ್ರಾ? ಅದಕ್ಕೆ ರಿಸೆಪ್ಷನ್ ಮಾಡ್ತಿರೋದು. ಖಂಡಿತ ಬರ್ತಾರ ಅಲ್ವಾ? ಯಾಕೆ 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 ಹೇಳ್ತಿದ್ಯಾ? ನಿನ್ಗೆ ಯಾಕೆ ಡೌಟು? ಅಲ್ಲ ಅಲ್ಲ, ಎಲ್ರೂ ಮಾತಾಡ್ತಿದ್ರು ಬರಲ್ಲ ಅಂತ, ಅದಕ್ಕೆ ಕೇಳ್ದೆ ಅಷ್ಟೇ. ಸರಿ, ರಿಸೆಪ್ಷನ್ ಅಲ್ಲಿ ಸಿಗ್ತೀನಿ, ಬಾಯ್. ಬನ್ನಿ. ಏನ್ ತಗೋತೀರಾ? ಏನಾದ್ರೂ ಹಂಗಾದ್ರೆ 2 ಬಿಯರ್ ಹೇಳ್ಬಿಡ್ಲಾ? ಅಲ್ಲ, ಏನಾದ್ರು ಅಂದ್ರೆ ಏನ್ ಹೇಳಿ, ನಿಮ್ಗೆ ಏನ್ ಬೇಕು ಅದನ್ನ ಹೇಳಿ. ಛೀ, ನಾನ್ ತಿನ್ನೋದ್ರ ಬಗ್ಗೆ ಹೇಳಿದ್ದು, ಕುಡಿಯೋದಲ್ಲ. ನೀವು ಕುಡಿತೀರಾ? ಛೇ 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 ಛೇ, ಅದ್ ನಮ್ ಪರಂಪರೆಲೇ ಇಲ್ಲ. 2 ಬಿರಿಯಾನಿ ಹೇಳ ವೈಟರ್? ಅದೆಲ್ಲ ಬೇಡ, ನಂಗೆ 2 ಚಪಾತಿ ಸಾಕು. 2 ಚಪಾತಿ ಯಾವ ಮೂಲೆಗೆ? ಹಶ್ವಾಗ್ತಾ ಇರ್ಬೇಕು, ಚೆನ್ನಾಗಿ ತಿನ್ನಿ. 1 ನಿಮಿಷ ರೀ ವೈಟರ್. ನಂಗೆ ಬೇಡ ಅಂತ ಹೇಳ್ದೆ ತಾನೆ, ಫೋರ್ಸ್ ಯಾಕೆ ಮಾಡ್ತೀರಾ? ಚಪಾತಿ ಸಾಕು. 2 ಪ್ಲೇಟ್ ಚಪಾತಿ. ಸರಿ, ಬೇರೆ ಏನ್ ಬೇಡ, ಅಷ್ಟೇ ಸಾಕು. ಅಲ್ಲ, ನಿಮ್ಗೇನ್ ಬೇಕೋ ನೀವು ತಗೋಬೋದಿತ್ತು. ನೀವೇನ್ ಹೇಳ್ತೀರೋ ನನ್ಗೂ ಅದೇ. ಮೇಡಮ್, ನಿಮ್ಗೆ ನಮ್ಮ ಮನೆ ಬಗ್ಗೆ, ಮನೆಯವ್ರ ಬಗ್ಗೆ ಏನ್ ಅನ್ಸ್ತು? ಅನ್ಸೋದೇನಿದೆ, ಎಲ್ಲರೂ ಒಳ್ಳೆಯವ್ರೆ. ಥ್ಯಾಂಕ್ಸ್ ಥ್ಯಾಂಕ್ಸ್. ಅದು ನಮ್ಮಿಬ್ರನ್ನು ಗ್ರ್ಯಾಂಡ್ ವೆಲ್ಕಮ್ ಮಾಡ್ಕೊಳಕ್ಕೆ ನಮ್ಮಪ್ಪ ಡ್ಯಾನ್ಸ್ ಮಾಡಿದ್ದು. ನಿಮ್ಗೇನೋ ಬೇಜಾರಿಲ್ಲ ಅಲ್ಲ? ಇಲ್ಲ. ಇವಾಗ ನಿಮ್ ಮನ್ಸಿನ ಭಾರ ಸ್ವಲ್ಪ ಕಮ್ಮಿ ಆಗಿರ್ಬೇಕು ಅಂತ ಅನ್ಸುತ್ತೆ ಅಲ್ಲ? ಜೀವನ ಅಂದ್ರೇನೆ ಹಾಗೆ, ನೋವುಗಳು, ನಲಿವುಗಳು, ಅಳುಗಳು, ನಗುಗಳು, ಸೋಲುಗಳು, ಗೆಲುಗಳು ಎಲ್ಲಾನು ಇರುತ್ತೆ.
ಇವಾಗ ಖಾಲಿ ರೋಡಲ್ಲಿ ಗಾಡಿ ಓಡಿಸಿದ್ರೆ ಒಳ್ಳೆ ಡ್ರೈವರ್ ಆಗಲ್ಲ. ಏರುಪೇರು ಉಬ್ಬು ತಗ್ಗು ಇದ್ರೇನೆ ಡ್ರೈವರ್ ಎಷ್ಟು ಗಟ್ಟಿ ಅಂತ ಗೊತ್ತಾಗೋದಲ್ವಾ? ಲೈಫಲ್ಲಿ ಮನುಷ್ಯ ಬಿದ್ರೆ ನಾಳೆ ಖಂಡಿತ ಎದ್ದೇಳ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇರ್ಬೇಕು. ಆವಾಗ್ಲೇ ಮುಂದಕ್ಕೆ ಬರಕ್ಕಾಗೋದು. ಏನಂತೀರಾ? ಇದನ್ನೆಲ್ಲ ಯಾಕೆ ಹೇಳ್ತಿದ್ದೀರಾ? ಹೌದಲ್ವಾ? ಯಾಕೆ ಹೇಳ್ತಿದ್ದೀನಿ? ಹಂಗೆ ಜನರಲ್ ಆಗಿ ಹೇಳ್ದೆ ಅಷ್ಟೆ. ಮನುಷ್ಯ ತನ್ನ ಮನ್ಸಿನ ನೋವನ್ನ ಮರಿಬೇಕು ಅಂದ್ರೆ ಅವಾಗವಾಗ ಏನಾದ್ರೂ ಸೆಲೆಬ್ರೇಷನ್ ಮಾಡ್ತಾ ಇರ್ಬೇಕು. ಇದಕ್ಕೇನ್ ಹೇಳ್ತೀರಾ? ಸೆಲೆಬ್ರೇಷನ್ ಅರ್ಥ ಆಗ್ಲಿಲ್ಲ. ಅಯ್ಯೋ, ಇಷ್ಟ ಹೇಳಿದ್ರು ಅರ್ಥ ಆಗಿಲ್ವಾ? ರೀ, ಅರ್ಥ ಆಗೋ ತರ ಹೇಳಿದ್ರೆ ಅಷ್ಟೇ ಅರ್ಥ ಆಗತ್ತೆ. ಓಕೆ ಓಕೆ. ಈಗ ನಿಮ್ಗೆ ನಿಮ್ ಲೈಫು ಚೇಂಜ್ ಆಗ್ತಿದೆ ಅಂತ ಅನ್ಸ್ತಿಲ್ವಾ?